ಹಾಗೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಮುಂದುವರೆದಿದೆ ಬಿಜೆಪಿಯ ಸಮರ. ಕಲೆಕ್ಷನ್ ಏಜೆಂಟ್ ಸುರ್ಜೇವಾಲಾ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಬೃಹನ್ನಳೆ ನಾಟಕ ಪ್ರದರ್ಶನ ಅಂತ ಲೇವಡಿಯನ್ನ ಮಾಡಿರುವಂಥದ್ದು ಯಾವ ವಿಚಾರಕ್ಕೆ ಗೊತ್ತಿಲ್ಲ. ಅಂದ್ರೆ ಯಾವುದೇ ಪಕ್ಷದವರು ಉಸ್ತುವಾರಿ ಆದಂತ ಸಂದರ್ಭದಲ್ಲಿ ಅವರೊಂಥರ ಏಜೆಂಟ್ ಆಗಿ ಗೊತ್ತಿಲ್ಲ, ಯಾವ ಪಕ್ಷದವರಾದ್ರೂ ಕೂಡ ಕಲೆಕ್ಷನ್ ಏಜೆಂಟ್ಗಳಾಗ್ಬಿಡ್ತಾರ. ಯಾಕೆಂದ್ರೆ ಕಾಂಗ್ರೆಸ್ನವರು ಕೂಡ ಅಷ್ಟೇ ಈ ಹಿಂದೆ ಅರುಣ್ ಸಿಂಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಬಿಜೆಪಿಯ ಸಂದರ್ಭ ಅದು ಸುರ್ಜೇವಾಲಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕಲೆಕ್ಷನ್ ಏಜೆಂಟ್ ಅಂತ ಟ್ವೀಟ್ ಅನ್ನ ಮಾಡ್ತಾ ಇದ್ರು. ಏನಾದ್ರೂ ಒಂದು ಪ್ರೂಫ್ ಆದ್ರೂ ಕೊಡ್ಬೇಕಲ್ಲ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಾ ಇರೋದು. ಕಲೆಕ್ಷನ್ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತ. ನೀವು ಹೇಳಿದಂಥ ಗ್ಯಾರಂಟಿಗಳು ನಿಮ್ಮ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು? ಕಳೆದ ಬಾರಿ ಮೋದಿ ಸರ್ಕಾರದ ಅಕ್ಕಿಯನ್ನೇ ನಿಮ್ಮ ಖಾಲಿ ಚೀಲಕ್ಕೆ ಹಾಕಿ ಹಂಚುವಾಗ ಏಕೆ ಸತ್ಯ ತಿಳಿಸಿರ್ಲಿಲ್ಲ ಅಂತಲೂ ಕೂಡ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ, ಅಂದ್ರೆ ಅನ್ನಭಾಗ್ಯದ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕಾಂಗ್ರೆಸ್ನ ಕಾಲೆಳೆಯುವಂತ ಕೆಲಸವನ್ನ ಬಿಜೆಪಿ ಟ್ವಿಟರ್ ಅಕೌಂಟ್ ಇಂದ ಮಾಡಲಾಗ್ತಾ ಇದೆ. ಇದಕ್ಕೆ ಉತ್ತರ ಕೊಡೋದು ಯಾರು? ಕಾಂಗ್ರೆಸ್ ಟ್ವಿಟರ್ ಅಕೌಂಟ್. ಅವರೇ ಜಗಳಾಡ್ತಾ ಇರ್ತಾರೆ ಟ್ವಿಟರಲ್ಲಿ. ಯಾಕಂದ್ರೆ ನಾವು ಇದೀವಿ, ನಮ್ಮ ಅಸ್ತಿತ್ವ ಕೂಡ ಇದೆ ಟ್ವಿಟರ್ನಲ್ಲಿ ಅನ್ನುವಂಥ ತೋರಿಸ್ಕೊಳ್ಬೇಕಲ್ಲ. ಸೊ ಹೀಗಾಗಿ ಈ ಜಗಳ ಮುಂದುವರಿತಾ ಇದೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಪ್ರತಿಭಟನೆ ಇತ್ತು, ಕಾಂಗ್ರೆಸ್ಸು ಬಿಜೆಪಿ ಅವ್ರದ್ದು ಇಬ್ಬರದ್ದು ಕೂಡ ಪ್ರತಿಭಟನೆ ಇತ್ತು. ಆದರೆ ಮಳೆ ಬರ್ತಾ ಇದೆ, ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಪಾಪ ಮಳೆಲೆಲ್ಲ ನೆನೆಯಲ್ಲ ನಮ್ಮ ನಾಯಕರು. ಸೊ ಹೀಗಾಗಿ ಏನಾಗುತ್ತೆ ಕಾದ್ ನೋಡಬೇಕು. ಹುಬ್ಬಳ್ಳಿ ಪಾಲಿಕೆ ಚುನಾವಣೆ ಇದೆಯಲ್ಲ, ಸಾಕಷ್ಟು ಕುತೂಹಲ